ಮತ್ತೆ ಇಟ್ ಈಸ್ ಪ್ರಮೋಟಿಂಗ್ ಅಂಡರ್ಸ್ಟ್ಯಾಂಡಿಂಗ್. ನಾವೇನೋ ತಿಳ್ಕೊಂಡಿರ್ತೀವಿ, ತಪ್ಪಾಗಿ ತಿಳ್ಕೊಂಡಿರ್ತೀವಿ, ಯಾಕೆ ಹೆಚ್ಚು ಅಧ್ಯಯನ ಮಾಡಿಲ್ಲ. ಅದು ಪುಸ್ತಕ ಅಧ್ಯಯನ ಮಾಡಿದ್ರೆ ನಿಮಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಯಾರನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಇಂಟರ್ಪ್ರಿಟೇಷನ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಪುಸ್ತಕ ಓದೋದ್ರಿಂದ ಅರ್ಥ ಆಗುತ್ತೆ. ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ಅಂಡರ್ಸ್ಟ್ಯಾಂಡಿಂಗ್ಗೆ ಬರ್ತಿರೋದು. ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೋ ನಿಮ್ಮಲ್ಲಿ ಸೋಷಿಯಲ್ ಇದು ಜಾಸ್ತಿ ಆಗುತ್ತೆ, ಬೆಳಗ್ಗೆ ಜನಗಳ ಒಂದು ಸಂಭಾವನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೊಂದು ಅನುಕೂಲ ಇದೆ ನಿಮ್ಗೆ ಪುಸ್ತಕ ಪರಿಚಯದಿಂದ. ಆಮೇಲೆ ಸೃಜನಶೀಲತೆ, ನೀವು ಅದು ಬರೆದ ಓದಿದ್ಮೇಲೆ ನಾನು ಇದೇ ಥರದ್ದು ಮಾಡ್ಬೇಕಾ, ಇದೇ ಥರ ಬರೀಬೇಕು, ಇದೇ ಥರ ಆಲೋಚನೆ ಬೇಕು, ಈ ರೀತಿನ ಬದಲಾವಣೆ ಆಗಬೇಕು, ಇಂಥವ್ರನ್ನ ಬದಲಾವಣೆ ಮಾಡಬೇಕು ಸಮಾಜನ ಅನ್ನೋದು ಒಂದು ಇದು ಬರ್ತದೆ, ಸೃಜನಶೀಲತೆ ಬರ್ತದೆ ನಿಮ್ಮಲ್ಲಿ. ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಗೋಗುತ್ತೆ. ನೀವು ಯಾರು ಏನು ಹೇಳ್ತೀವಿ ತಕ್ಷಣ ನೀವು ಒಪ್ಕೊಳ್ಳಲ್ಲ, ಇಮ್ಯಾಜಿನ್ ಮಾಡ್ತೀರ ಸರಿಯಾಗಿ ತಪ್ಪು ಅಂತ. ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಪುಸ್ತಕ ಪರಿಚಯ. ನೆಕ್ಸ್ಟ್ ಸ್ಮರಣ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓದಿದ್ರೆ ನೀವು ಮರೆಯೋದಿಲ್ಲ. ನಿಮ್ಗೆ ಇಷ್ಟವಾದ ಪುಸ್ತಕ ನೀವು ಮರೆಯೋದಿಲ್ಲ, ಯಾವತ್ತೂ ಕೂಡ ಮರೆಯೋದಿಲ್ಲ. ಅಂದ್ರೆ ಮರೆಯೋದಿಲ್ಲ ಅಂದ್ರೆ ಏನರ್ಥ, ಸ್ಮರಣ ಶಕ್ತಿ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸೊ ಅದನ್ನು ನೀವು ಎಸ್ಪೆಷಲಿ ವಿದ್ಯಾರ್ಥಿಗಳು ಸ್ಮರಣ ಶಕ್ತಿ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮ ತುಂಬಾ ಸಹಾಯಕವಾಗಿದೆ. ಆಮೇಲೆ ಇತ್ತೀಚಿನ ಈ ವಿಶ್ವದೊಳಗೆ ಪ್ರಪಂಚದಲ್ಲಿ ಸಂಶೋಧನೆಗಳು ನಡೀತಾನೆ ಇರ್ತದೆ. ಯಾತಕ್ಕೋಸ್ಕರ ನಡೆಯುತ್ತೆ ಸಂಶೋಧನೆ? ಜನರ ಒಂದು ಸ್ಥಿತಿ ಉತ್ತಮ ಆಗಲಿ ಅಂತ. ಈ ಪ್ರಪಂಚದಲ್ಲಿ ಎಲ್ಲಾ ದೇಶದಲ್ಲೂ ಎಲ್ಲಾ ಜನರ ಸ್ಥಿತಿ ಚೆನ್ನಾಗ್ಲಿ ಅನ್ನೋದಕ್ಕೋಸ್ಕರ ಅಧ್ಯಯನ ನಡೀತಾ ಇರ್ತದೆ ನಮ್ಮ ವರ್ಲ್ಡ್ ಲೆವೆಲ್ ಅಲ್ಲಿ. ಸೊ ಅವರು ಇತ್ತೀಚಿನ ಸಂಶೋಧನೆ ಪ್ರಕಾರ ಪುಸ್ತಕ ಓದೋದ್ರಿಂದ BP ಮತ್ತೆ ಶುಗರ್ ಕಡಿಮೆ ಆಗತ್ತೆ ಅಂತ ಇತ್ತೀಚಿನ ವರದಿ ಬಂದಿದೆ. ಹಾಗಾಗಿ ಯಾತಕ್ಕೆ ಕಡಿಮೆ ಆಗುತ್ತೆ ಪುಸ್ತಕ ಓದೋದ್ರಂದ್ರೆ, ನಿಮ್ಗೆ ಬೇರೆ ಬೇರೆ ಆಲೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ. ನೀವು ಬೇರೆ ಆಲೋಚನೆಗಳು ತಲೆಯಲ್ಲಿರುವಂತಹ ಆಲೋಚನೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದೊಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ನೀವು ಪುಸ್ತಕಗಳು ಓದೋದ್ರಿಂದ. ಹಾಗಾಗಿ ಪಾಸಿಟಿವ್ ಕನ್ವರ್ಟ್ ಆದಾಗ ಆಟೋಮೆಟಿಕ್ ಆಗಿ ನಿಮ್ಗೆ BP ಕಡಿಮೆ ಆಗುತ್ತೆ, ಶುಗರ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆ ಅಧ್ಯಯನ ಪ್ರಕಾರ ಇತ್ತೀಚೆಗೆ ಪ್ರೂವ್ ಮಾಡಿದ್ದಾರೆ. ಆಮೇಲೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಸೊ ಯಾಕೆ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲು ಹೀಗೇನಪ್ಪ ಇರೋದು, ಸೊ ಅವ್ರು ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ ಅಂತಂದ್ಬಿಟ್ಟು ನಮ್ಗೊಬ್ಬರಿಗೆ ಮಾತ್ರ ಸಮಸ್ಯೆ ಇದೆ, ಬೇರೆ ಯಾರಿಗೂ ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡು ನಾವು ಕೊರಗಿ ನಾವು ಡಿಪ್ರೆಷನ್ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಈ ರಾಮಾಯಣ ಮಹಾಭಾರತ ಓದೋದ್ರಿಂದ ಅಲ್ಲಿ ಯಾವ್ಯಾವ ಪಾತ್ರಗಳು ಬಂತು, ಅವರು ಆ ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸಿದ್ರು, ಸೊ ಯಾವ ರೀತಿ ನಾವು ಹೋದ್ರೆ ನಾವು ನಮ್ಮ ಜೀವನನ ಉತ್ತಮ ಮಟ್ಟಿಗೆ ತರಬಹುದು, ಕೌಲವಾಗಿ ತರ ಹೋಗ್ಬೇಕಾ, ಪಾಂಡವರ ತರ ಹೋಗ್ಬೇಕಾ ಅಂತ ತಿಳ್ಕೊಬೇಕಾದ್ರೆ ನೀವು ಮಹಾಭಾರತ ಓದ್ಬೇಕು. ರಾಮನ್ ತರ ಇರ್ಬೇಕಾ, ರಾವಣನ್ ತರ ಇರ್ಬೇಕಂತ ತಿಳ್ಕೊಬೇಕಾದ್ರೆ ರಾಮಾಯಣ ಓದ್ಬೇಕು. ಸೊ ಅವೆಲ್ಲ ಓದೋದ್ರಿಂದ ನಿಮ್ಮ ಜೀವನದ ಸಮಸ್ಯೆಗಳಿಗೆ ನೀವೇ ಪರಿಹಾರನ ಹುಡ್ಕೋಬಹುದು, ಯಾರನ್ನ ಕೇಳಬೇಕಾಗಿಲ್ಲ.